ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಬಿತ್ತನೆ ಕಾರ್ಯ ಪ್ರಾರಂಭ. ಇತ್ತ ಬೀಜದ ಬೆಲೆ ಏರಿಕೆಯಿಂದ ರೈತರಿಗೆ ದೊಡ್ಡ ಶಾಕ್ ನೀಡಿದೆ. ಅಂದಪ್ಪ ಕೋಳೂರ್ ಆಗ್ರಹ. ರೈತರಿಗೆ ಕಡಿಮೆ ದರದಲ್ಲಿ ಬೀಜ ಸಿಗ್ತಿಲ್ಲ, ಕಡಿಮೆ ದರದಲ್ಲಿ ಬಿತ್ತನೆ ಬೀಜ ಕೊಡಬೇಕೆಂದು ರೈತರು ಆಗ್ರಹಿಸಿದರು. ಕೊಪ್ಪಳದಲ್ಲಿ ಬರದಿಂದ ಕಂಗೆಟ್ಟಿರುವಂತಹ ರೈತರಿಗೆ ಈಗ ಬಿತ್ತನೆ ಬೀಜದ ಬೆಲೆ ಈಗ ದೊಡ್ಡ ಶಾಕ್ ನೀಡುತ್ತಾ ಇದೆ. ಈಗಾಗಲೇ ರೈತರು ಕಂಗಾಲಾಗಿದ್ದಾರೆ. ಬೀಜದ ದರ ಗಗನಕ್ಕೆ ಏರಿದೆ. ಕೊಪ್ಪಳದಲ್ಲಿ 1 ಕ್ವಿಂಟಾಲ್ಗೆ ಮೆಕ್ಕೆಜೋಳದ ಬೆಲೆ ಕಳೆದ ವರ್ಷ 10,900 ಇತ್ತು. ಈ ವರ್ಷ 11,400 ಆಗಿದೆ. ಕ್ವಿಂಟಾಲ್ಗೆ 500 ರೂಪಾಯಿ ಹೆಚ್ಚಳ ಆಗಿದೆ. 1 ಕ್ವಿಂಟಾಲ್ಗೆ ಹೆಸರು ಬೇಳೆ ಕಳೆದ ವರ್ಷ 12,525 ಇತ್ತು. ಈ ವರ್ಷ 18,600 ರೂಪಾಯಿ ಆಗಿದೆ. ಕ್ವಿಂಟಾಲ್ಗೆ 6,075 ರೂಪಾಯಿ ಹೆಚ್ಚಳ ಆಗಿದೆ. 1 ಕ್ವಿಂಟಾಲ್ಗೆ ತೊಗರಿ ಬೆಲೆ ಕಳೆದ ವರ್ಷ 13,000 ಇತ್ತು. ಈ ವರ್ಷ 19,900 ಆಗಿದೆ. ಕ್ವಿಂಟಾಲ್ಗೆ 4,900 ರೂಪಾಯಿ ಹೆಚ್ಚಳ ಆಗಿದೆ. 1 ಕ್ವಿಂಟಾಲ್ಗೆ ಸೂರ್ಯಕಾಂತಿ ಬೆಲೆ ಕಳೆದ ವರ್ಷ 75,000 ಇತ್ತು. ಈ ವರ್ಷನೂ 75,000 ಇದೆ. ಕ್ವಿಂಟಾಲ್ಗೆ ಯಾವುದೇ ಹೆಚ್ಚಳ ಇಲ್ಲ. 1 ಕ್ವಿಂಟಾಲ್ಗೆ ಸಜ್ಜೆ ಬೆಲೆ ಕಳೆದ ವರ್ಷ 14,200 ಇತ್ತು. ಈ ವರ್ಷ 15,600 ರೂಪಾಯಿ ಆಗಿದೆ. ಕ್ವಿಂಟಾಲ್ಗೆ 1,400 ರೂಪಾಯಿ ಹೆಚ್ಚಳ ಆಗಿದೆ. 1 ಕ್ವಿಂಟಾಲ್ಗೆ ಜೋಳದ ಬೆಲೆ ಕಳೆದ ವರ್ಷ 9,750 ಇತ್ತು. ಈ ವರ್ಷ 12,500 ಆಗಿದೆ. ಕ್ವಿಂಟಾಲ್ಗೆ 2,750 ರೂಪಾಯಿ ಹೆಚ್ಚಳ ಆಗಿದೆ. 1 ಕ್ವಿಂಟಾಲ್ಗೆ ಭತ್ತದ ಬೆಲೆ ಕಳೆದ ವರ್ಷ 4,050 ಇತ್ತು. ಈ ವರ್ಷ 5,625 ಆಗಿದೆ. ಕ್ವಿಂಟಾಲ್ಗೆ 1,575 ರೂಪಾಯಿ ಹೆಚ್ಚಳ ಆಗಿದೆ. ಬಿತ್ತನೆ ಬೀಜ ಖರೀದಿಗೆ ಅನ್ನದಾತರು ಮುಂದಾದ ರೈತರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಸೂರ್ಯಕಾಂತಿ ಇದ್ದಂತೆ ಇದ್ದರೆ ರಾಜ್ಯದಲ್ಲಿ ಉಳಿದ ಪ್ರತಿಯೊಂದು ಬಿತ್ತನೆ ಬೀಜದ ದರ 60% ಹೆಚ್ಚಳ. ರೈತರ ಕೈಗೆ ಸಿಗುವಂತ ದರದಲ್ಲಿ ಸಿಗ್ತಿಲ್ಲ ಬಿತ್ತನೆ ಬೀಜ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಂತ ಅನ್ನದಾತರಿಗೆ ದರ ಕೇಳಿ ಬಿಗ್ ಶಾಕ್ ಆಗಿದೆ. ಹೆಸರು, ಜೋಳ, ಭತ್ತ, ತೊಗರಿ ಸೇರಿದಂತೆ ಎಲ್ಲ ಬೀಜದ ದರ ಏರಿಕೆ. ಸತತ 2 ವರ್ಷದ ಬರದಿಂದ ಕಂಗೆಟ್ಟ ರೈತರು ಮುಂದೆ ಏನಪ್ಪಾ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಸೋಯಾಬೀನ್, ತೊಗರಿ, ಮೆಕ್ಕೆಜೋಳ, ಹತ್ತಿ, ಹೆಸರು, ಜೋಳ, ಭತ್ತ ಸೇರಿದಂತೆ ಎಲ್ಲ ಬೀಜದ ದರ ಏರಿಕೆ ಆಗಿದೆ. ರೈತರಿಗೆ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದ ಸರ್ಕಾರ ಮತ್ತೊಂದೆಡೆ ರೈತರನ್ನ ಸಂಕಷ್ಟಕ್ಕೆ ದೂಡುತ್ತಾ ಇದೆ. ಒಂದೆಡೆ ಬರದ ಭೀತಿ, ಇನ್ನೊಂದೆಡೆ ರೈತರ ಕೈಯಲ್ಲಿ ಹಣ ಇಲ್ಲದೆ ಬಿತ್ತನೆ ಬೀಜದ ಸಂಕಷ್ಟಕ್ಕೆ ಸಿಲುಕಿಸಿದ ಈ ಸರ್ಕಾರ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳ್ಕೂರ್ ಇವರು ಸರ್ಕಾರಕ್ಕೆ ಆಗ್ರಹಿಸಿದರು. ಹೌದು, ಸರ್ಕಾರ ಕಡಿಮೆ ಬೆಲೆಯಲ್ಲಿ ಬೀಜ, ರಸಗೊಬ್ಬರ ಕೊಟ್ಟರೆ ರೈತರು ಬದುಕುತ್ತಾರೆ, ಇಲ್ಲವಾದರೆ ಬಡ ರೈತರು ಆತ್ಮಹತ್ಯೆಗೆ ಒಳಗಾಗುತ್ತಾರೆ ಎಂದು ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ನಾಗರಾಜ್ ಕೋನಾಲ್, ಈರಣ್ಣ ಯಾಳಗಿ, ಶರಣಯ್ಯ ಕೂಡಲೇಪವನವರು ಇತರರು ಆಗ್ರಹಿಸಿದರು. 2 ವರ್ಷ ಬರ ಬಿದ್ದು ರೈತರು ಕಂಗಾಲಾಗ್ಯಾರ ಅಂತ ವಿಚಾರದಲ್ಲಿ ಈ ಸರ್ಕಾರ ಏನಾಗೈತೆ ಅಂದ್ರೆ ಹೋದ ಸಾಲಕ್ಕಿಂತ ಈ ವರ್ಷ ಅತಿ ಹೆಚ್ಚಿನ ದರದಾಗ ಬೆಲೆನ ರೇಟ್ ಬೀಜದ ಬೆಲೆ ಏರಿಬಿಟ್ಟೈತಿ. ಸೂರ್ಯಕಾಂತಿ ಒಂದು ಲೆಕ್ಕಕ್ಕೆ ಎಷ್ಟು ಹೋದ ಸಲ ಎಷ್ಟಿತ್ತು ಅದ ಈ ವರ್ಷನ ಅಷ್ಟೇ ಐತಿ. ಉಳಿಕೆದ ಬೆಲೆನ ಗಗನಕ್ಕೆ ಏರಿಬಿಟ್ಟೈತಿ. ರೈತರು ಈಗ ಸ್ವಲ್ಪ ಮಳೆ ಏನಾರ ಆಗೈತಿ, ಬಿತ್ಕೊಳಕತ್ಯಾರ ಅಂದ್ರೆ ಸಾಲ ಮಾಡಿ ಇದನ್ನ ಮಾಡ್ಕೊಂಡು ತಂದು ಬಿತ್ತಬೇಕಂದ್ರೆ ಎಷ್ಟು ಕಷ್ಟ ಆಗೈತಿ ಅಂದ್ರೆ ಅದನ್ನ ಬಹಳಷ್ಟು ಕಷ್ಟ ಬಂದೈತಿ. ಈ ಶೀಘ್ರದಲ್ಲಿ ಇಳಿಸೋಂತ ವ್ಯವಸ್ಥೆ ಸರ್ಕಾರ ಮಾಡ್ಬೇಕು. ಇಲ್ಲಿಲ್ಲ ಅಂದ್ರೆ ರೈತರು ಬದುಕಕ್ ಚಾನ್ಸ್ ಇಲ್ಲ ಅಂತಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ನಾ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಹೆಸರು ಬಿತ್ತಾಕತ್ತೀವ್ರಿ. ಹೋದ ಸಲ ನೋಡಿದ್ರ 7,000 ರೂಪಾಯಿ 1 ಕ್ವಿಂಟಾಲ್ ಇತ್ತು. ಈ ವರ್ಷ ಏನೈತಿ 16,100 ರೂಪಾಯಿ ರೇಟ್ ಮಾಡ್ಯಾರ. ಇದು ಮಳಿ ಆಗೈತಿ, ಆಟ್ಕಾಟ ಮಳಿ, ದಿಬ್ಬ ಇನ್ನು ಹಸಿ ಇಲ್ಲ. ಸರಿನಾಗ ಇಟ್ಟು ಬೆಳೆದಾಗ ಹಾಕೋ ಸಿಗಿರ್ ತಿನ್ನಕತ್ಯಾವು. ಆನಂತರ ಗೌರ್ಮೆಂಟ್ ಭಯಂಕರ ರೇಟ್ ಜಾಸ್ತಿ ಮಾಡಿಬಿಟ್ಟೈತಿ ಹೆಸರು ಬೀಜಕ್ಕೆ. ಹೀಗಾಗಿ ರೈತ ಉಳ್ಕೋಬೇಕಾದ್ರ ಗೌರ್ಮೆಂಟ್ನ ರೇಟ್ ಬೀಜ, ಗೊಬ್ಬರ, ಹೋದ ಸಲ ಒಂದ್ ಚೀಲ ಗೊಬ್ಬರಕ್ಕೆ ಏನೈತಿ ರೇಟ್ 1,100 ರೂಪಾಯಿ ಇತ್ತು. ಈ ವರ್ಷ 1,250 ರೂಪಾಯಿ ಮಾಡ್ಯಾರ. ಹೀಗಾದ್ರ ರೈತ ಹ್ಯಾಂಗ ಮುಂದೆ ಬರ್ತಾನ?
ದೊಡ್ಡ ಮಾತಿನಾಗ ವೇದಾಂತ ಹೇಳ್ತಾರ, ರೈತನ ದೇಶದ ಬೆನ್ನೆಲುಬು ಅಂತಂದ ಹೇಳಿ. ಯಾರ ರೈತಗ ಯಾ ಗಣ ಸರ್ಕಾರ ಏನ್ ಮಾಡೈತಿ ಹೇಳನ್ರಿ ಅವ್ರನ್ನ. ನಮ್ಮ ಹೆಸರು ಶರಣಯ್ಯ ಶೇಖಯ್ಯ ಕೂಡ್ಲಪ್ಪನವ್ರು. ಹೋದ ವರ್ಷನು ಅಖಂಡ ಬರಗಾಲ, ಯಾರ ರೈತರಿಗೂನು ಏನು ಪೀಕ್ ಬರ್ಲಿಲ್ಲ. ಈ ವರ್ಷನ ಆಟಕಾಟ ಮಳೆ ಆಗೈತಿ. ಬಿತ್ತಬೇಕಂದ್ರ ಬೀಜ ಎಲ್ಲ ದುಬಾರಿ ಆಗ್ಯಾವು. ಹೋಸೆಲ್ಲ 400 ರೂಪಾಯಿ ಇದ್ದಿದ್ದು ಈ ಸಾರಿ 805 ರೂಪಾಯಿ ಆಗೈತಿ. ಬೀಜ ಬಿತ್ತಬೇಕನ್ನೋದು ಅದು ಸ್ವಲ್ಪ ಮಳೆ ಆಗೈತಿ. ಅದು ದಿಬ್ಬೆಲ್ಲ ಕರ್ಲ್ ಐತಿ. ಅಂದ್ರ ಬಾಳ ರೈತರಿಗಂತ್ರ ಬಾಳ ತೊಂದರೆ ಆಗೈತ್ರಿ. ಏನ ಒಟ್ನಲ್ಲಿ ಯಾರ ಗ್ಯಾರಂಟಿ ಕೊಟ್ಟು ರೈತ ಮೇನ್ ಇರ್ತಕ್ಕಂತ ರೈತಗ ಗ್ಯಾರಂಟಿ ಇರ್ಲಾರ್ದಂಗ ಆಗೈತಿ. ಮಳಿನೂ ಇಲ್ಲ, ಬಾಳ ಕಷ್ಟ ಅಂತರ ಆಗೈತ್ರಿ ಈ ವರ್ಷ. ವೀರಣ್ಣ.